ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು. ಇದು ಬಂದು ನನ್ನ ಡಯಟ್ ಡೇ 13. ಸೊ ನನ್ನ ಡೇ ನಾನು ಸ್ಟಾರ್ಟ್ ಮಾಡಿದ್ದು ಲೈಮ್ ವಿತ್ ಹನಿ ವಾಟರ್ ನೊಂದಿಗೆ. ಇನ್ನು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಗೆ ಅಂತ ನಮ್ಮ ಮನೆಯವ್ರಿಗೆ ಅಕ್ಕಿ ರೊಟ್ಟಿನೇ ರೆಡಿ ಮಾಡ್ತಿದ್ದೆ. ನನ್ಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಅದು ಅಲ್ಲದೆ ಈಗ ಅವರೆಕಾಳು ಸೀಸನ್ ನೋಡಿ, ಅವರೆಕಾಳು ಹಾಕಿ ಮಾಡಿರುವಂತ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ನಾನೇನ್ ಅವರೆಕಾಳು ತಂದಿರ್ಲಿಲ್ಲ, ಅದರಿಂದ ಹಾಗೆ ಪ್ಲೈನ್ ಆಗಿ ಆನಿಯನ್, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಹಾಕಿ ಎಲ್ಲ ಅಕ್ಕಿ ರೊಟ್ಟಿನ ಮಾಡ್ದೆ. ಈ ತರ ಯೂಶಲಿ ಅಕ್ಕಿ ರೊಟ್ಟಿ ಮಾಡಿದಾಗ ಒಂದ್ 2 ರಿಂದ 3 ಆದ್ರೂ ತಿಂತಾ ಇದ್ದೆ, ನನ್ ಫೇವ್ರೇಟ್ ಅಂತ. ಬಟ್ ಡಯಟ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಕಲಸಿ ಅವ್ರಿಗೆ ಅಕ್ಕಿ ರೊಟ್ಟಿ ಬೆಳಗ್ಗೆನೆ ಬಿಸಿ ಬಿಸಿಯಾಗಿ ಮಾಡಿ ಕೊಟ್ಟಾಯ್ತು. ಇನ್ನು ನನ್ಗೆ ಬ್ರೇಕ್ಫಾಸ್ಟ್ ಗೆ ಅಂತ ಸ್ಮೂದಿನ ರೆಡಿ ಮಾಡ್ಕೊಂತಿದ್ದೆ. ಇಲ್ಲೇ ನೀವು ನೋಡ್ಬೋದು ಇಂಗ್ರೀಡಿಯೆಂಟ್ ಆಪಲ್, ಬೀಟ್ರೂಟ್, ಕ್ಯಾರೆಟ್. ಸೊ ABC ಸ್ಮೂದಿನ ರೆಡಿ ಮಾಡ್ಕೊಂತಿದ್ದೆ. ಈ ಸ್ಮೂದಿ ಬಂದು ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು, ಬಾಡಿನ ಡಿಟಾಕ್ಸ್ ಮಾಡೋದಿಕ್ಕೆ. ಆಮೇಲೆ ಬ್ಲಡ್ ಲೆವೆಲ್ ಸರ್ಕ್ಯುಲೇಷನ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಇಲ್ಲಿ ಕ್ಯಾರೆಟ್, ಬೀಟ್ರೂಟ್, ಆಪಲ್ ಇರೋದ್ರಿಂದ ಸ್ಕಿನ್ ಗೆ ತುಂಬಾ ಒಳ್ಳೇದು, ಸ್ಕಿನ್ ಹೆಲ್ತ್ ಅನ್ನು ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಡ್ರಿಂಕ್. ಸೊ ಡೆಫಿನೆಟ್ ಆಗಿ ನಾವು ಇದನ್ನ weight ಲಾಸ್ ಜರ್ನಿಯಲ್ಲಿ ಕುಡಿಯೋದ್ರಿಂದ weight ಲಾಸ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನು ಹೇಳ್ಬೋದು. ಇನ್ನು ಈ ABC ಡ್ರಿಂಕ್ ಮಾಡೋದ್ ತುಂಬಾನೇ ಈಸಿ. ಈ 3 ಇಂಗ್ರೀಡಿಯೆಂಟ್ ಇದ್ರೇನೆ ಸಾಕು. ನನ್ನೊಬ್ಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ, ಅಂದ್ರೆ ಹಾಫ್ ಎಲ್ಲ, ಹಾಫ್ ಬೀಟ್ರೂಟ್, ಕ್ಯಾರೆಟ್, ಹಾಫ್ ಆಪಲ್ ನ ಹಾಕೊಂಡು ಈ ಒಂದು ಡ್ರಿಂಕ್ ನ ರೆಡಿ ಮಾಡ್ಕೊಂಡೆ. ಇದನ್ನ ಅಟ್ಲೀಸ್ಟ್ ವಾರದಲ್ಲಿ 2 ರಿಂದ 3 ಸಲ ನೀವು ಕುಡಿಬಹುದು. ತುಂಬಾನೇ weight ಲಾಸ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಹಾಗೆ ನೀವು ಸ್ಮೂದಿ ಒಂದು ಕುಡಿದು weight ಲಾಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಲ್ಲ, ಅದ್ರ ಜೊತೆಗೆ ಪ್ರಾಪರ್ ಆಗಿರೋ ನೀವು ಡಯಟ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಡ್ರಿಂಕ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ಡ್ರಿಂಕ್ ಗೆ ಬೇರೆ ಏನೋ ಇಂಗ್ರೀಡಿಯೆಂಟ್ ಅಲ್ಲ, ಈ 3 ಇಂಗ್ರೀಡಿಯೆಂಟ್ ನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರ್ನ ಆಡ್ ಮಾಡ್ಕೊಂಡು ನೀವು ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಈ 3 ಇಂಗ್ರೀಡಿಯೆಂಟ್ ಅಲ್ಲೂ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ನಿಮ್ಗೆ ಆರ್ಟಿಫಿಷಿಯಲ್ ಆಗಿ ಏನೋ ಸ್ವೀಟ್ನೆಸ್ ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೆಫಿನೆಟ್ ಆಗಿ ನೀವು ಕೂಡ ಇದನ್ನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಇತ್ತು ಅಂತ ಹೇಳ್ಬೋದು. ಇನ್ನು ಮಧ್ಯಾಹ್ನ ನೈಟ್ ಗೆ ಸೇರಿಸಿ ಪಾಲಕ್ ದಾಲ್ನ ಇಲ್ಲಿ ರೆಡಿ ಮಾಡ್ಕೊಂತಿದ್ದೆ. ಯೂಶಲಿ ಈ ಪಾಲಕ್ ದಾಲ್ನ ನಾನ್ ತಿಕ್ಕಾಗೆ ಮಾಡೋದು, ಯಾಕಂದ್ರೆ ಅದು ಮುದ್ದೆ ಜೊತೆಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರಿಗೇನೋ ಅದೇ ತಿಕ್ಕಾಗಿ ಮಾಡ್ಕೊಟ್ಟು ಅವ್ರೊಬ್ರಿಗೆ ಎಷ್ಟು ಬೇಕೋ ಅಷ್ಟು ಮುದ್ದೆನ ಕೂಡ ಮಾಡ್ತಾ ಇದ್ದೆ. ನಾನೇನಾದ್ರೂ ಈಗ ಇಂಡಿಯನ್ ಡಯಟ್, ಅಂದ್ರೆ ಇಂಡಿಯನ್ ಫುಡ್ ಡಯಟ್ ಅಲ್ಲಿ ರುಟೀನ್ ಅಲ್ಲಿ ಏನಾದ್ರೂ ಫಾಲೋ ಮಾಡೋ ತರ ಇದ್ದಿದ್ರೆ ನಾನು ಮುದ್ದೆ ಜೊತೆಗೆ ಈ ಒಂದು ಪಾಲಕ್ ದಾಲ್ನ ತಿಂತಾ ಇದ್ದೆ. ಬಟ್ ಇವಾಗ ನಾನು ಈ 21 ಡೇಸ್ ಈ ತರ ಒಂದು ಡಯಟ್ ಚಾರ್ಟ್ ನ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ. ಇನ್ ಮುಂಬರುವ ದಿನಗಳಲ್ಲಿ ನಮ್ಮ ಸೌತ್ ಮೀಲ್ಸ್ ಏನೇನ್ ನಾವು ಮಾಡ್ಬೋದು ಆ ತರ ಒಂದು ರೆಸಿಪಿನೇ ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾವು ತುಂಬಾ ದಿನ ಬರೀ ಸಲಾಡ್, ಸೂಪು, ಈ ತರ ಸ್ಮೂದಿನ ಕುಡ್ಕೊಂಡು ತಿನ್ಕೊಂಡಿರಕ್ ಆಗಲ್ಲ ನೋಡಿ. ಯಾಕಂದ್ರೆ ನಾವು ಊಟದಾಗಿಂದನೂ ಈ ಇಂಡಿಯನ್ ಫುಡ್ ಇದಕ್ಕೆ ನಮ್ಮ ಬಾಡಿನೂ ಒಗ್ಗೋಗಿರುತ್ತೆ. ಇನ್ಫ್ಯಾಕ್ಟ್ ನಾನ್ ತುಂಬಾ ಇಂಡಿಯನ್ ಫುಡ್ ನ ಮಿಸ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು. 21 ಡೇಸ್ ಮಾತ್ರ ನಾನು ಈ ಒಂದು ಏನು weight ಲಾಸ್ ಜರ್ನಿನ ಪ್ರಿಪರೇಷನ್ ಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾತ್ರ ನಾನು ಇವಾಗ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮುಂಬರುವ ದಿನಗಳಲ್ಲಿ 21 ಡೇಸ್ ಆದ್ಮೇಲೆ ನಮ್ಮ ಇಂಡಿಯನ್ ಫುಡ್ ರೂಟೀನ್ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ ಯಾವ ತರ ಡಯಟ್ ಮಾಡ್ಬೇಕಾದ್ರೆ ಫುಡ್ ನ ಮಾಡ್ಕೋಬಹುದು ಅಂತ. ಇನ್ನು ಈ ಫುಡ್ ರೊಟೀನ್ ಹೀಗ್ ಮಾಡ್ತಿದ್ದೀನಿ, ಹಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನೇನ್ ದೊಡ್ಡ ನ್ಯೂಟ್ರಿಷನಿಸ್ಟ್ ಅಂತೂ ಅಲ್ಲ. ನನ್ ಬಾಡಿ ಯಾವ ತರ ಫುಡ್ಗೆ ಹೋಗಿದೆ, ಯಾವ್ಯಾವ ಫುಡ್ ನನ್ಗೆ weight ಲಾಸ್ ಗೆ ಹೆಲ್ಪ್ ಮಾಡಿದೆ ಅನ್ನೋದು ನನ್ಗೆ ಗೊತ್ತಿರೋದ್ರಿಂದ ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ನಾನು ಇದಕ್ಕೂ ಮುಂಚೆ weight ಲಾಸ್ ಜರ್ನಿ ಮಾಡಿರೋದ್ರಿಂದ, ಅದ್ರಲ್ಲಿ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಒಬ್ರಿಗೆ ಅದರಿಂದ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಇನ್ ಕೆಲವ್ರಿಗೆ ನಾನ್ ತೋರ್ಸೋ ಐಟಮ್ ಅಲ್ಲಿ ಕೆಲವೊಂದು ಫುಡ್ ಅಲರ್ಜಿಕ್ ಆಗಿರ್ಬೋದು, ಇಲ್ಲ ಇಷ್ಟ ಇಲ್ದೇನೂ ಇರ್ಬೋದು. ಅದನ್ನ ನೀವು ರಿಪ್ಲೇಸ್ ಮಾಡಿ ಏನ್ ಮಾಡ್ಕೋಬಹುದು ಅಂತಾನು ನೀವು ನೋಡಿ. ನಾನು ಕೆಲವೊಂದು ಐಟಮ್ ನ ಅವಾಯ್ಡ್ ಮಾಡ್ತೀನಿ, ಕೆಲವೊಂದು ನನ್ಗೆ ಸೆಟ್ ಆಗಿರೋದನ್ನ ನಾನು ರೆಸಿಪಿಯಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಇನ್ನು ನಾನ್ ಏನೇ ತಿಂದ್ರು ಅದ್ರಲ್ಲಿ ಏನಿದೆ ನ್ಯೂಟ್ರಿಷನಲ್ ಬೆನಿಫಿಟ್ ಅನ್ನೋದನ್ನ ಚೆಕ್ ಮಾಡಿ ತಿಂತೀನಿ. ನನ್ಗೆ weight ಲಾಸ್ ಗೆ ಹೆಲ್ಪ್ ಮಾಡೋ ಅಂತದನ್ನೇ ನಾನು ನೋಡಿ ಈ ನಡುವೆ ಹೆಲ್ದಿಯರ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದೀನಲ್ಲ, ಚೆಕ್ ಮಾಡಿನೇ ಅದನ್ನೆಲ್ಲ ತಿಂತಿದ್ದೀನಿ ಅಂತ ಹೇಳ್ಬೋದು. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಮಿಕ್ಕಿರುವಂತಹ ಮೊಳಕೆ ಕಟ್ಟಿರೋ ಕಡಲೆಕಾಳು, ಕಾಬೂಲ್ ಚೆನ್ನ, ಬ್ರೊಕೋಲಿ ಮತ್ತೆ ಲೆಟಿಸ್ ಇದಾಕಿ ಒಂದು ಸಲಾಡ್ ನ ಪ್ರಿಪೇರ್ ಮಾಡ್ಕೊಂತಿದ್ದೆ. ಮೊದ್ಲಿಗೆ ಕಾಳುಗಳನ್ನ ಬೇಯಿಸ್ಕೊಂಡೆ, ಇನ್ನು ಬ್ರೊಕೋಲಿನ ಬರೀ ಹಬೆಯಲ್ಲೇ ಬೇಯಿಸ್ಕೊಂಡೆ ಒಂದು 5 to 10 ಮಿನಿಟ್ಸ್. ಅದಾದ್ಮೇಲೆ ಲೆಟಿಸ್ ಏನಿಲ್ಲ ಹಾಗೆ ಹಸಿಯಾಗೆ ಹಾಕಿದ್ದೀನಿ. ಅದ್ರ ಮೇಲೆ ಜೀರಾ ಪೌಡರ್, ಸಾಲ್ಟ್ ಪೌಡರ್, ಪೆಪ್ಪರ್ ಪೌಡರ್ ಹಾಕಿ ಈ ಒಂದು ಸಲಾಡ್ ನ ಪ್ರಿಪೇರ್ ಮಾಡ್ಕೊಂಡೆ. ಸಿಂಪಲ್ ಆಗಿ ಮಾಡ್ಕೊಂಡೆ, ಸ್ವಲ್ಪ ಟೈಮ್ ಆಗೋಗಿತ್ತು. ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಸಲಾಡ್ ಎಲ್ಲ ಮಾಡೋದು, ಪ್ರಿಪರೇಷನ್ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ಸಿಂಪಲ್ ಆಗಿ ಈ
ಒಂದು ಸಲಾಡ್ ನ ಪ್ರಿಪೇರ್ ಮಾಡ್ಕೊಂಡೆ. ತುಂಬಾ ಟೇಸ್ಟಿಯಾಗಿ ಇತ್ತು. ಟೈಮ್ಸ್ ನಮ್ಗೆ ಅದು ಇದು ಡ್ರೆಸ್ಸಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ರು ಟೇಸ್ಟ್ ಚೆನ್ನಾಗಿರಲ್ಲ. ಇದು ಸಿಂಪಲ್ ಆಗಿ ಇಷ್ಟು ಇಂಗ್ರೀಡಿಯೆಂಟ್ ಅಲ್ಲಿ ಪೆಪ್ಪರ್ ಸಾಲ್ಟ್ ಹಾಕೊಂಡ್ ಮಾಡಿದ್ದೆ, ತುಂಬಾ ರುಚಿಯಾಗಿತ್ತು. ಸೊ ಡೆಫಿನೆಟ್ ಆಗಿ ನೀವು ಕೂಡ ಟೈಮ್ ಕಮ್ಮಿ ಇದ್ದಾಗ ಈ ಒಂದು ಸಲಾಡ್ ನ ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತೀನಿ. ಇನ್ನು ಈ ಸಲಾಡ್ ಗೆ ಯೂಸ್ ಮಾಡಿರುವಂತಹ ಎಲ್ಲಾ ಇಂಗ್ರೀಡಿಯೆಂಟ್ ನ್ಯೂಟ್ರಿಯೆಂಟ್ ರಿಚ್ ಆಗಿರುವಂತದ್ದು, ಮತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುವಂತದ್ದು, ಇನ್ನು weight ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡುವಂತ ಒಂದು ಫುಡ್ ಆಗಿರುತ್ತೆ. ಇನ್ನು ನೈಟ್ ಡಿನ್ನರ್ ಗೆ ಅಂತ ನಾನು ಮಶ್ರೂಮ್ ಸೂಪ್ ನೇ ರೆಡಿ ಮಾಡ್ಕೊಂತಿದ್ದೆ. ಮೊದಲು ಒಂದು ಪ್ಯಾನ್ ಗೆ ಆಯಿಲ್, ಆನಿಯನ್ ಮತ್ತೆ ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಇದ್ ಮೂರನ್ನು ಜಜ್ಬಿಟ್ಟು ಅದನ್ನ ಆಡ್ ಮಾಡ್ಕೊಂತಿದ್ದೀನಿ. ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ಲೈಸ್ ಮಾಡಿರುವಂತಹ ಮಶ್ರೂಮ್ ತುಂಬಾ ಬೇಗನೆ ಬೆಂದೋಗುತ್ತೆ. ಸೊ ಅದಕ್ಕೆ ಇವಾಗ್ಲೇ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಆಮೇಲೆ ಜೀರಾ ಪೌಡರ್, ಗರಂ ಮಸಾಲ ಎಲ್ಲ ಒಂದೊಂದು ಪಿಂಚ್ ಹಾಕೊಳ್ಳಿ ಸಾಕು. ಇನ್ನು ವಾಟರ್ ಎಷ್ಟು ಬೇಕೋ ಅಷ್ಟು ಇದನ್ನ ಆಡ್ ಮಾಡಿ, ಇದು ಒಂದು ಕುದಿ ಬರೋ ಅಷ್ಟೊತ್ತಿಗೆ ನೀವೊಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕೊಂಡು ವಾಟರ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಇನ್ನು ಒಂದು ಕುದಿ ಬರ್ತಿದ್ದಂಗೆ ಈ ಒಂದು ಕಾರ್ನ್ ಫ್ಲೋರ್ ವಾಟರ್ ನ ಆಡ್ ಮಾಡ್ಕೊಳ್ಳಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ಇನ್ನು ಕುದಿತಿರೋ ಈ ಸೂಪ್ಗೆ ಪೆಪ್ಪರ್ ಪೌಡರ್ ಹಾಕಿ ನೀವು ಗ್ಯಾಸ್ ಆಫ್ ಮಾಡಿದ್ರೆ ಈ ಸೂಪ್ ರೆಡಿನೇ ಆಗೋಗುತ್ತೆ. ತುಂಬಾ ಟೇಸ್ಟಿ ಆಗಿತ್ತು. ಅದು ಅಲ್ಲದೆ ಈ ತರ ವಿಂಟರ್ ಅಲ್ಲಿ ನೀವು ಈ ಸೂಪ್ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು ಈ ಸೂಪು, ಖಾರವಾಗಿ. ಇನ್ನು ಇದರಲ್ಲೂ ಕೂಡ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಮಶ್ರೂಮ್ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನೈಟ್ ಹೊತ್ತು ನಾವು ಈ ತರ ಒಂದು ಸೂಪ್ ಮಾಡಿ ಕುಡಿಯೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.